ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಇದು ಕಲ್ತ್ರೆ ನಿಮಗೆ ಸಿ ಟಿಲಿ ಬೆನಿಫಿಟ್ ಆಗುತ್ತೆ. ಮತ್ತು ಥಿಯರಿ ಬಗ್ಗೆ ಹೇಳಬೇಕಂದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ಈಸಲಿ ಕೇಳ್ತಾರೆ. ಸಿಂಪಲ್ ಆಗಿರುವಂಥದ್ದು, ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ. ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ. ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಮೇಲೆ ಕಾಮನ್ಲಿ ಸರ್ಕಲ್, ಎಲಿಪ್ಸ್ ಮೇಲೆ ಈ ರೀತಿ ಅಂದರೆ ಏರಿಯಾ ಅಂಡರ್ ಲೈನ್ ಆ್ಯಂಡ್ ಕರ್ವ್ ಮಾತ್ರ ಕೇಳ್ತಾರೆ. ಏರಿಯಾ ಬಿಟ್ವೀನ್ ದ ಕರ್ವ್ಸ್ ಇಸ್ ಎಲಿಮಿನೇಟೆಡ್, ಐ ಮೀನ್ ಡಿಲೀಟೆಡ್. ಸೊ ಅದನ್ನು ನಾನು ರೆಕಮೆಂಡ್ ಮಾಡ್ತೇನೆ. ಇದು ಸಿಂಪಲ್ ಇಂಟಿಗ್ರೇಷನ್ ಒಂದೊಳ್ಳೆ ಬಂದರೆ ಭಾಳಷ್ಟು ಟಫ್ನೂ ಇಲ್ಲ, ಭಾಳ ಸಿಂಪಲ್ ಇಂಟಿಗ್ರೇಷನ್ ಬಂದರೆ ಸಾಕು, ಈಸಿಲಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಅದಕ್ಕಾಗಿ ಸ್ಟ್ರಾಂಗ್ ರೆಕಮೆಂಡೇಷನ್, ಡೋಂಟ್ ಸ್ಕಿಪ್ ಇಟ್, ಇದನ್ನು ಕಲೀರಿ, ಭಾಳ ಸಿಂಪಲ್ ಇರುವಂಥದ್ದು. ಓಕೆ ನೋಡಿ, ನಾನು ನಿಮಗೆ ಇಲ್ಲಿ ಕ್ವಶನ್ ಆಲ್ರೆಡಿ ತೋರಿಸ್ತಾ ಇದ್ದಾನೆ. ವಾಟ್ ಈಸ್ ದ ಕ್ವಶನ್? ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದ ಕರ್ವ್. ನಮಗಿಲ್ಲಿ ಮೊದಲು ಕರ್ವ್ ಹಾಕೋದು ಐಡಿಯಾ ಇರಬೇಕು ನಮಗೆ. ಓಕೆ, ಸ್ವಲ್ಪ ನಿಮಗೆ ಬೇಸಿಕ್ ಐಡಿಯಾ ಇತ್ತಂದರೆ ಎನಿಬಡಿ ಕ್ಯಾನ್ ಡೂ. ಓಕೆ, ಅಷ್ಟೊಂದು ಟಫ್ ಇರೋದಿಲ್ಲ ನೋಡಿ. ಸೊ ನಾವೇನು ಮಾಡೋಣ ಅಂದರೆ ಈ ರೀತಿ ಮೊದಲು ಹೇಳ್ಸೋಣ. ಇಟ್ ಒರಿಜಿನ್ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದ ಕರ್ವ್ y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್. ಇಟ್ಸ್ ದ ಪ್ಯಾರಾಬೋಲಾ, ರೈಟ್? ಇದಂತೂ ಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸ್ ಆಗಲಿ, ನಾರ್ಮಲ್ ಸ್ಟ್ರೇಟ್ ಲೈನಲ್ಲಿ ಈಕ್ವೇಷನ್ಸ್ ಅಂತೂ ಬೇಕೇ ಬೇಕು ನಮಗೆ. ಕೊನೆ ಸೆಕ್ಷನ್ ಪಾರ್ಟ್ ಗೊತ್ತಿರಬೇಕು ನಿಮಗೆ. ಈ y ಸ್ಕ್ವೇರ್ ಕ್ಲೋಸ್ ಮಾಡಿದ್ರೆ ಎಕ್ಸ್ ಕರ್ ಬರುತ್ತೆ, ಹೌದಾ? ಈ ರೀತಿ ಮಾಡ್ತೀನಿ. y ಸ್ಕ್ವೇರ್ ಕ್ಲೋಸ್ ಎಕ್ಸ್ ಅಂದರೆ ಆನ್ ದ ಎಕ್ಸ್ ಆಕ್ಸಿಸ್ ವಿ ಹ್ಯಾವ್ ಟು ಡ್ರಾ ದ ಪ್ಯಾರಾಬೋಲಾ, ಸಿಂಪಲ್ ಪ್ಯಾರಾಬೋಲಾ ಲೈಕ್ ದಿಸ್. ಓಕೆ, ವಿತ್ ಒರಿಜಿನ್ ವಿ ಹ್ಯಾವ್ ಟು ಡ್ರಾ. ಒಂದು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ವೈ ಕೊಟ್ಟರೆ ಅಲಾಂಗ್ ದ ವೈ ವಿ ಹ್ಯಾವ್ ಟು ಡ್ರಾ, ಈ ರೀತಿ ಬರುತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೇನೆ. ಇದು ರೈಟ್. ಓಕೆ, ನನಗೆ ಲೈನ್ ಸೇರಿಸ್ಬೇಕು. ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 1 ಅಂದರೆ ಲೈನ್ ಹೆಂಗೆ ಬರುತ್ತೆ? ಲೆಟ್ಸ್ ಟೇಕ್ ಅ ಲೈನ್ ಹಿಯರ್. ಇದು ಎಕ್ಸ್ ಈಕ್ವಲ್ ಟು 1 ಅನ್ಕೋರಿ, ಈ ರೀತಿ ಒಂದು ಲೈನ್ ಬರುತ್ತೆ. ಓಕೆ, ಈ ಲೈನ್ ಏನಿದೆ, ಇದು ಕರ್ವ್ ಏನಿದೆ ಬರೀತೀನಿ. ಮೊದಲು ಬರೆಯೋಣ. ಸೊ ವಾಟ್ ಈಸ್ ದಿಸ್? ಇದೇನಿದೆ? y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ವಾಟ್ ಈಸ್ ದಿಸ್ ಲೈನ್? ಎಕ್ಸ್ ಈಕ್ವಲ್ ಟು 1 ಅಂತ ಇದೆ. ಆ್ಯಂಡ್ ಐ ವಾಂಟ್ ಎಕ್ಸ್ ಈಕ್ವಲ್ ಟು 4 ಆಲ್ಸೋ. ಲೆಟ್ಸ್ ಟೇಕ್ ಒನ್ ಮೋರ್ ಲೈನ್ ಹಿಯರ್. ಇಲ್ಲಿ ತೋಲ ಇದು 1 ಅನ್ಕೋರಿ. 2, 3, 4 ಸಮ್ವೇರ್ ಹಿಯರ್ ಯು ವಿಲ್ ಗೆಟ್ ಲೈಕ್ ದಿಸ್. ಓಕೆ, ಸೊ ಈ ಲೈನಿಗೆ ಏನು ತೊಗೋತೀನಿ? ದಿಸ್ ಲೈನ್ ಯು ಕನ್ಸಿಡರ್ ಎಕ್ಸ್ ಈಕ್ವಲ್ ಟು 4 ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಇದು ಕೆಳಗಿಂದ ಎಕ್ಸ್ ಆ್ಯಕ್ಸಿಸ್ ಇದೆ. ಇಟ್ ಇಸ್ ಎಕ್ಸ್ ಆ್ಯಕ್ಸಿಸ್ ಓನ್ಲಿ, ಕರೆಕ್ಟ್? ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ. ಅದು ಏನೇನು ಬೇಕು ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಏನೇನು ಬೇಕು ನನಗೆ? ಕರ್ವ್ ಬೇಕಾ? ಕರ್ವ್ನ ಡ್ರಾ ಮಾಡೋಣ. ಏನೇನು ಬೇಕು ಮೊದಲು ಇಲ್ಲಿ ಲೈನ್ ಹೇಳ್ತೀನಿ. ಲೈನ್ಸ್ ಅಂದರೆ ಇದು ಲೈನ್ ಓನ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ಬೇಕು ನನಗೆ. ಇದು ಲೈನ್, ಇದು ಕರ್ವ್ ಮತ್ತು ಎಕ್ಸ್ ಆಕ್ಸಿಸ್. ಕರ್ವ್, ಲೈನ್ಸ್, ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 4, ಆಯಿತಾ? ಎಕ್ಸ್ ಆಕ್ಸಿಸ್ ಇದು ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ, ಅಂದರೆ ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಮಾತ್ರ ನನಗೆ ಫೈಂಡ್ ಔಟ್ ಮಾಡೋದು. ಇಷ್ಟು ಫೈಂಡ್ ಔಟ್ ಮಾಡಬೇಕು ನಾನು. ಡಯಾಗ್ರಾಮ್ ತಿಳಿಯುತ್ತೆ ಅನ್ಕೋತೀನಿ. ಓಕೆ, ಸೊ ಈಗ ನಾವು ಫಾರ್ಮುಲಾ ಏನಾಗ್ಬೋದಪ್ಪ? ವಾಟ್ ಇಸ್ ಅ ಫಾರ್ಮುಲಾ? ರಿಕ್ವೈರ್ಡ್ ಏರಿಯಾ ಕ್ಯಾನ್ ಬಿ ಫೈಂಡ್ ಔಟ್ ಬೈ ಯೂಸಿಂಗ್ ಲೈಕ್ ದಿಸ್ ಫಾರ್ಮುಲಾ. ತೊಗೊಂಡು ಮಾಡ್ಯುಲಸ್ ಹಾಕಿ y ಅಂತ ಹಾಕಿ ಡಿ ಎಕ್ಸ್ ಬರೀತೀನಿ. ಯಾಕಂದರೆ ಹಿ ಹ್ಯಾಸ್ ಗಿವನ್ ಎಕ್ಸ್ ಪಾಯಿಂಟ್ಸ್ ಹಿಯರ್. ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 4 ಅಂದರೆ ಐ ಆಮ್ ಜಸ್ಟ್ ಕನ್ಸಿಡರ್ ಟೇಕಿಂಗ್ ದಿಸ್ ಆಲ್ ಪಾಯಿಂಟ್ಸ್. ಎಕ್ಸ್ ಪಾಯಿಂಟ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಮಾಡೋಣ. ಇಲ್ಲಿ ಯಾವಾಗ ನೀವು ವಿತ್ ರೆಸ್ಪೆಕ್ಟ್ ಎಕ್ಸ್ ಬರ್ತಿಲ್ಲ y ಅಂತ ಬರೀರಿ. ಓಕೆ, ವಾಟ್ ಆರ್ ದ ಪಾಯಿಂಟ್? ಆ್ಯಕ್ಚುಲಿ ಕ್ವಶನ್ ಈ ರೀತಿ ನಮಗೆ ಲಿಮಿಟ್ಸ್ ಬರೀತೀನಿ ಎ ಬಿ. ಓಕೆ, ಲೋವರ್ ಲಿಮಿಟ್ ಏನಿದೆ? 1 ಇದೆ, ಬರೀರಿ. ಹೈಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಏನಿದೆ? 4 ಇದೆ, ಬರೆಯೋಣ. y ಅಂತ y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಸೈಟ ಇಲ್ಲಿ ಬರೀತೀನಿ ನೋಡಿ. ಗಿವನ್ ದಟ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ವಾಟ್ ಈಸ್ y ಈಕ್ವಲ್ ಟು? y ಈಕ್ವಲ್ ಟು ರೂಟ್ ಎಕ್ಸ್ ಆಗುತ್ತೆ, ಕರೆಕ್ಟ್? ಸೊ ಈ y ಬದಲಿ ನಾನು ಇಲ್ಲಿ ರೂಟ್ ಎಕ್ಸ್ ಅಂತ ಹಾಕೋತೀನಿ. ಓಕೆ, ರೂಟ್ ಎಕ್ಸ್ ಡಿ ಎಕ್ಸ್, ಫೈನ್. ಇದನ್ನು ಸ್ವಲ್ಪ ತೆಗೊಂಡಿದೆ, ಬೇಕಾಗಿಲ್ಲ ನನಗೆ. ಓಕೆ, ಸೊ ನಮಗಿಲ್ಲಿ ಏನು ಬೇಕು ಅಂದರೆ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್? ನಮಗೆಲ್ಲರಿಗೂ ಶಾರ್ಟ್ ಮೆಥಡ್ ಗೊತ್ತಿರಬೇಕು. ವಾಟ್ ಈಸ್ ರೂಟ್ ಎಕ್ಸ್? ಇದು ನಿಮಗೆ ಕಾಮನ್ಲಿ ಹೆಂಗೆ ಡಿಫ್ರೆನ್ಷಿಯೇಷನಲ್ಲಿ ರೂಟ್ ಎಕ್ಸ್ ಏನಿರುತ್ತೆ ನೋಡಿ. ಸೊ ಅದೇ ರೀತಿ ಇಂಟಿಗ್ರೇಷನ್ ನಾನು ನೆನ್ಪಿಟ್ಕೊಳ್ಬೇಕು. ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಇಸ್ 2/3 x ಟು ದ ಪವರ್ ಆಫ್ 3/2 ಅಂತ ಬರೆದು ಇದು ಡೆಫಿನೆಟ್ ಇಂಟಿಗ್ರಲ್. ಸೊ ಈ ರೀತಿ ಬರೆಯೋಣ, ಆಯಿತಾ? ಈಗೇನು ಮಾಡ್ತೀನಿ? ಅಪ್ಪರ್ ಲಿಮಿಟ್ ಹಾಕೋಣ. ಈ 2/3 ಕಾನ್ಸ್ಟೆಂಟ್ ಇದೆ, ಹೊರಗಡೆ ಇರಲಿ. ಅಪ್ಪರ್ ಲಿಮಿಟ್ ಹಾಕಿ 4 ಟು ದ ಪವರ್ ಆಫ್ 3/2 ಆಗುತ್ತೆ. ಮೈನಸ್ ಅಂತ ಕಂಪಲ್ಸರಿ ಬರೆದು ಲೋವರ್ ಲಿಮಿಟ್ ಹಾಕಿ 1 ಟು ದ ಪವರ್ ಆಫ್ 3/2 ಆಗುತ್ತೆ, ಆಯಿತಾ? ಈ 2/3 ಇರಲಿ, ಆಮೇಲೆ ನೋಡೋಣ ಇದಕ್ಕೆ. ಈ 4 ಇದು ನಾನು ಈ ರೀತಿ 2 ಸ್ಕ್ವೇರ್ ಅಂತ ಬರಿಬೋದಾ? 4ಗೆ 2 ಸ್ಕ್ವೇರ್ ಅಂತ ಬರಿಬೋದಲ್ಲ? ಏನಾಗುತ್ತೆ ಇಲ್ಲಿ? 3/2 ಇಲ್ಲಿ ಇರಲಿ. 1 ಟು ದ ಪವರ್ ಆಫ್ 3/2 ವಾಟ್ ಎವರ್ ಮೇ ಬಿ 1, ಯಾವಾಗಲೂ 1 ಮೇಲೆ ಪವರ್ ಏನಿದ್ರು 1 ಆಗುತ್ತೆ. ಈ 2 ಇದನ್ನು ಕಟ್ ಮಾಡ್ತೇನೆ. ಓಕೆ, ಕೇರ್ಫುಲ್ಲಿ ನೋಡಿ, ಭಾಳ ಸಿಂಪಲ್ ಇರುವಂಥದ್ದು. ಅಷ್ಟು ದೊಡ್ಡ ಇಂಟಿಗ್ರೇಷನ್ ಏನು ಬೇಕಾಗಲ್ಲ ಈ ಟೈಪ್ ಚಾಪ್ಟ್ರಲ್ಲಿ. ಅಷ್ಟೊಂದು ಕಾಂಪ್ಲೆಕ್ಸ್ನೂ ಇರೋದಿಲ್ಲ. ಡಯಾಗ್ರಾಮ್ ಒಂದು ಕಲ್ತ್ರೆ ಸಾಕು. ಡಯಾಗ್ರಾಮ್ ಇಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ. ಡಯಾಗ್ರಾಮ್ ನಿಮ್ಗೆ ಗೊತ್ತಿರಬೇಕು ಯಾವ ರೀತಿ ಹಾಕಬೇಕಂತ. ಆಲ್ರೆಡಿ ಹೇಳಿದ್ದೇನೆ, ಈ ರೀತಿ ಒಂದು ಮಿನಿಮಮ್ 4-5 ಪ್ರಾಬ್ಲಮ್ ಇದೆ, ಜಾಸ್ತಿನೂ ಇಲ್ಲ.
ಓಕೆ, ಸ್ವಲ್ಪ ಮಿಸಲ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. 2/3 ಇದೆ. 2 to the power of 3 ಅಂದರೆ ನಾನು 8 - 1 ಬರಿಬೋದಾ? ಕರೆಕ್ಟ್. A is equal to 2/3. 8 - ಅಂದರೆ 7 ಅಂದರೆ ಏರಿಯಾ is equal to 14/3 ಅಂತ ಬರೆದು ಸ್ಕ್ವಯರ್ ಯೂನಿಟ್ಸ್ ಅಂತ ಬರೆಯೋದನ್ನ ಮರಿಬೇಡಿ. ರೈಟ್. ಸೊ ಈ ರೀತಿ ಸಿಂಪಲ್ ಆಗಿ ನೀವು ಏನಪ್ಪ ಅಂದರೆ ಸಾಲ್ವ್ ಮಾಡ್ಕೊಳ್ಬೋದು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಒಂದು ವೇಳೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಓಕೆ, ಸೊ ಲೈವ್ ಕ್ಲಾಸಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೋಡಿ, ಲೈವ್ನ ತೆಗೆದುಕೊಳ್ಬೇಕಂತ ವಿಚಾರ ಹಾಕಿದ್ದೇನೆ. ವೀಕ್ಲಿ ಒಂದು 3 days ಆದರೂ ಅಟ್ಲೀಸ್ಟ್. ಓಕೆ, ಮಕ್ಕಳು ಹೇಳಿದ್ರೆ ಅದರ ಮೇಲೆ ನಾನು ಡಿಸ್ಕಸ್ ಮಾಡ್ತೇನೆ. ಫೈನ್. ಸೊ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಇನ್ನೂ ಮಕ್ಕಳು ಭಾಳಷ್ಟು ಮಕ್ಕಳಿಗೆ ಚಾನಲ್ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ಶೇರ್ ಮಾಡಿ. ಹೇಳಿದ್ಮೇಲೆ ಎಷ್ಟು ಮಕ್ಕಳಿಗೆ ರೀಚ್ ಆಗುತ್ತೆ ನೋಡಿ, ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಈ ಬ್ಯಾಚಿಗೆ ಭಾಳಷ್ಟು ನಾವು ಹೆಲ್ಪ್ ಮಾಡ್ಬೋದು. ಓಕೆ ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.